ಹೆಂಗೆ ಆನಂದ ಪಡಿಸ್ಬೇಕು, ಹೆಂಗೆ ತಂದೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ಹೆಂಗೆ ನಾವು ತಂದೆ ನಾವು ಮಹಿಮ ಪಡಿಸ್ಬೇಕಪ್ಪ ಅಂದರೆ, ತಪ್ಪು ಮಾಡೋದು ಎಲ್ಲರೂ ಮಾಡ್ತಾರೆ, ಸಹಜ ಅದು. ತಪ್ಪು ಮಾಡಿದ್ರೆ ಯಾರನ್ನದಾರ? ಯಾರಿಲ್ಲ. ನೀತಿವಂತನಿಲ್ಲ, ಒಬ್ಬನಿಲ್ಲ ಅಂತ ಹೇಳ್ತಾರೆ. ಸರಿ, ತಿಳಿದು ತಿಳ್ಲಾರ್ದನು ನಮ್ಮಳಿಂದ ತಪ್ಪಾಗಿರ್ತದೆ. ಇವನು ಅದೇ ಮಾಡಿರೋದು. ಯಾರು? ಕಳೆದೋಗಿರೋ ಕುಮಾರನು ಹೋಗಿ ತಪ್ಪು ಮಾಡ್ತಾನೆ. ಬಟ್ ಅವ್ನು ಏನು ಮಾಡ್ತಾನೆ ಗೊತ್ತಾ? ತಪ್ಪನ್ನು ಗ್ರಹಿಸಿ ಅವ್ನು ತಿರುಗಿ ತಂದೆ ಬಳಿಗೆ ಬರಬೇಕು ಅಂತೇಳಿ ಅವ್ನು ಅನ್ಕಂತ. ತಪ್ಪು ಮಾಡೋಣ, ಮಾಡಿದ್ರೆ ಆ ತಪ್ಪನ್ನಾಗ ಇರೋಕ್ಕೆ ಇಷ್ಟಪಟ್ಟಿಲ್ಲ ಅವನು. ಏನು ಮಾಡೋಣ ಹೇಳು? ಪಶ್ಚಾತ್ತಾಪ ಪಟ್ಟು ನಮ್ಮ ತಂದೆ ಮನೆಗೆ ಹೋದ್ರೇ ನನಗೆ ಸೇಫ್ಟಿ, ನಮ್ಮ ತಂದೆ ಮನೆದಾಗ ಇದ್ರೇ ನನಗೆ ಸೇಫ್ಟಿ, ಇಲ್ಲಾಂದರೆ ನನಗೆ ಸೇಫ್ ಇಲ್ಲ ಅಂತೇಳಿ ಅವನು ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ತಂದೆ ಬಳಿಗೆ ಬರೋಕ್ಕೆ ಇಷ್ಟಪಟ್ಟಾನ. ಹಂಗ ತಿಳಿದು ತಿಳ್ಲಾರ್ದು ನಾವು ತಂದೆಗೆ ದೂರ ಆಗಿರ್ಬೋದು. ಅದನ್ನು ಗ್ರಹಿಸ್ಕೊಂಡು ಪಶ್ಚಾತ್ತಾಪ ಪಟ್ಟು, ದೇವಾ ನಾನು ನಿನ್ನ ಸಂತೋಷ ಪಡಿಸ್ಬೇಕು, ಇನ್ಯಾರನೂ ಅಲ್ಲ, ನನ್ನನ್ನು ಕೂಡ ಅಲ್ಲ, ನಿನ್ನ ಸಂತೋಷ ಪಡಿಸ್ಬೇಕು, ನಾನು ನಿನ್ನ ಘನಪಡಿಸ್ಬೇಕು, ನಾನು ನಿನಗೆ ಸನ್ನಿಧಾನ ಆಗ್ಬೇಕು, ನಾನು ನಿನಗೆ ಹತ್ರ ಆಗ್ಬೇಕಯ್ಯ ಅಂಥೇಳಿ ನಾವು ಪಶ್ಚಾತ್ತಾಪ ಪಟ್ಟು ನಾವೇನು ಮಾಡ್ಬೇಕು ಹೇಳು? ದೇವ್ರ ಸನ್ನಿಧಿಗೆ ಬರಬೇಕು, ದೇವ್ರ ಹತ್ರ ಕುತ್ಕೋಬೇಕು, ಕಣ್ಣೀರು ಸುರಿಸ್ಬೇಕು. ದೇವಾ ನಾನು ನಿನಗೆ ಸಾಕ್ಷಿಯಾಗಿರ್ಬೇಕಯ್ಯ, ನಾನು ನಿನ್ನ ಮೆಚ್ಚಿಸ್ಬೇಕಯ್ಯ, ನಾನು ನಿನ್ನ ಘನಪಡಿಸ್ಬೇಕಯ್ಯ. ಯಾರನ್ನೋ ಮೆಚ್ಚಿಸುವಂಥವ್ರಾಗಿರ್ಬಾರ್ದಯ್ಯ, ನಾವು ಇನ್ನೊಬ್ಬರು ಮೆಚ್ಚಿಸುವಂಥವ್ರಾಗಿರ್ಬಾರ್ದು, ಮನುಷ್ಯರು ಮೆಚ್ಚಿಸುವಂಥವ್ರಾಗಿರ್ಬಾರ್ದು, ನಿನ್ನ ಮೆಚ್ಚಿಸುವಂಥವ್ರಾಗಿರ್ಬೇಕಂತೇಳಿ ಪಶ್ಚಾತ್ತಾಪ ಪಟ್ಟು ದೇವ್ರ ಸನ್ನಿಧಿಗೆ ಬರಬೇಕು. ಅದೇ ರೀತಿಯಲ್ಲಿ ಇನ್ನು ಹೆಂಗಪ್ಪ ನಾವು ದೇವ್ರನ್ನ ಸಂತೋಷ ಪಡಿಸ್ಬೇಕು ಅಂತ ಹೇಳಿದ್ರೆ, ಈಗ ಸೇವಕನ ವಾಕ್ಯ ಹೇಳಿರ್ತಾನೆ ಇಲ್ಲಿ, ಹೌದಾ? ದೇವ್ರ ಪರಿಶುದ್ಧಾತ್ಮ ದೇವರು ಇಲ್ಲಿ ಮಾತಾಡಿರ್ತಾನೆ. ಇವು ಮಾತಾಡಿರೋ ಪ್ರತಿ ಮಾತನ್ನ ಕೇಳಿ ಹೋಗೋದಲ್ಲ, ಅದನ್ನ ಅಭ್ಯಾಸಿಸ್ಬೇಕು, ಅಭ್ಯಾಸ ಮಾಡಬೇಕು. ಅಂದರೆ ಏನು? ಬಂದು ವಾಕ್ಯ ಕೇಳೋದಲ್ಲ, ಕೇಳೋಕ್ಕಾಗೆ ಬರಬಾರ್ದು. ಆ ವಾಕ್ಯನ ತಗೊಂಡೋಗಿ ಅಭ್ಯಾಸ ಮಾಡ್ಬೇಕು. ಇವತ್ತು ದೇವ್ರು ನನ್ನ ಹತ್ರ ಏನು ಮಾತಾಡ್ದ, ಏನು ನನಗೆ ಹೇಳ್ದ ಅನ್ನೋದನ್ನ ಕಲಿಬೇಕು. ಕಲಿತು ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಓಹೋ, ಈ ರೀತಿ ನನಗೆ ಜೀವಿಸ ಅಂತ ಹೇಳೋಣಲ್ಲ, ಈ ರೀತಿ ನನಗೆ ನಡೆ ಅಂತ ಹೇಳೋಣಲ್ಲ, ದೇವ್ರು ನನ್ನೊಂದಿಗೆ ಮಾತಾಡಿದಾನಲ್ಲ ಅಂತೇಳಿ ಆ ವಾಕ್ಯನ ಇನ್ನೊಂದ್ಸರಿ ನೀನು ಮತ್ತೆ ಚರ್ಚಿಗೆ ಬಂದು ಆ ವಾಕ್ಯ ಇನ್ನೊಂದ್ಸರಿ ಕೇಳೋವರೆಗೂ ನೀನು ಏನು ಮಾಡ್ಬೇಕು ಹೇಳು? ಈ ವಾಕ್ಯನ ಹಿಡ್ಕೊಂಡು ನೀನು ಅಭ್ಯಾಸ ಮಾಡಬೇಕು. ಇವಾಗ ಏನಂತೇಳಿ ನಾವು ಕೆಟ್ಟ ಸಹವಾಸ ಹೋಗ್ಬಾರ್ದು, ನಾವು ದೇವ್ರಿಗೆ ಸಾಕ್ಷಿಯಾಗಿರ್ಬೇಕು, ನಾವಿಲ್ಲಿ ಕೃತಜ್ಞರಾಗಿರ್ಬೇಕು ಅಂತೇಳಿ ದೇವ್ರು ಹೇಳೋಣಲ್ಲ. ನಾವು ಚರ್ಚಿನಾಗಿದ್ದು ಕೂಡ, ಸಂಘದಾಗಿದ್ದು ಕೂಡ ಕೆಟ್ಟ ಸಹವಾಸ ಮಾಡಬಾರ್ದು ಅಂತೇಳಿ ದೇವ್ರು ಮಾತಾಡ್ತಿರುವಾಗ ನಾವೇನು ಮಾಡಬೇಕು? ಅದನ್ನ ನಾವು ಮನಸ್ಸಿನಾಗ ಇಟ್ಕೋಬೇಕು. ಮನಸ್ಸಿನಾಗ ಇಟ್ಕೊಂಡು ನಾವೆಲ್ಲಾದ್ರೂ ಹೋದ್ರು ಕೂಡ, ನಾವೆಲ್ಲೇ ಇರಲು ಕೂಡ ನಮ್ಮ ಪವಿತ್ರತೆ ನಾವು ಕಾಪಾಡ್ಕೋಬೇಕು, ನಮ್ಮ ಪರಿಶುದ್ಧತೆ ನಾವು ಕಾಪಾಡ್ಕೋಬೇಕು. ನಾವು ಸಂಘದಾಗಿದ್ದೀವಯ್ಯ, ನಾವು ಕ್ರಮದಲ್ಲಿದ್ದೀವಿ, ನಾವೊಂದು ಮಾದರಿ ದೇವ್ರು ನಮಗೆ ಹೇಳೋಣ, ಒಂದು ಕ್ರಮ ಇಟ್ಟನ, ಕ್ರಮ ಪ್ರಕಾರ ನಾವು ಜೀವಿಸ್ಬೇಕು. ತಪ್ಪ ನಾವು ಮತ್ತೆ ಲೋಕದಲ್ಲಿ ಹೋಗಿ ಲೋಕಾನುಸಾರವಾಗಿ ನಾವು ಜೀವಿಸುವಂಥವ್ರು ಆಗಿರ್ಬಾರ್ದು. ನನ್ನ ದೇವ್ರು ನನ್ನ ಮಾತಾಡೋಣ, ನನಗೆ ಹೇಳೋಣ ಅಂತೇಳಿ ಅದನ್ನ ಅಭ್ಯಾಸ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಕೆಲವೊಬ್ರೆ ಹೆಂಗಿರ್ತಾರಂದ್ರೆ ಭಾರಿ ಮಂದಿ ಸಂಘಗಳಿಗೆ ನೋಡ್ರಿ, ಮತ್ತೆ ವಾಕ್ಯಗಳು ಕೇಳೋಕೆ ಹೋದಾರ ಅಷ್ಟೇ, ಮಾರ್ಬಿಡ್ತದ. ಎಷ್ಟು ವಾಕ್ಯಗಳು ಕೇಳ್ತಾರ, ಎಷ್ಟೆಲ್ಲ ವಾಕ್ಯಗಳು ಉಪದೇಶ ಮಾಡ್ತಾರ ಸೇವಕರು, ಕೇಳ್ದಾರೆಲ್ಲ ಅದನ್ನ ಅಭ್ಯಾಸ ಮಾಡ್ಕೊಂಡು ಜೀವಿಸ್ತದಾರ. ಅಲ್ಲಿಗೆ ಕೇಳ್ತಾರ, ಆ ಬೇಸದ ವಾಕ್ಯ ಬೇಸದ ಅಂತ ಹೇಳ್ತಾರ, ಆ ಬೇಸ ಹೇಳ್ದಪ್ಪ ಪಾಸ್ಟ್ ಅಂತ ಹೇಳ್ತಾರ, ಮರ್ತಾ ಬಿಡ್ತಾರ. ಏನು ಹೇಳ್ದ? ಅದು ನೀನೇನು ತಗೊಂಡೆ, ಅದು ನೀನು ಹೆಂಗೆ ಜೀವಿಸ್ತಿದ್ದೆ ಅದು ತಗೊಂಡು, ಅದಿಲ್ಲ. ನೀನು ಹೆಂಗೆ ದೇವ್ರನ್ನ ಮೆಚ್ಚಿಸಿ, ದೇವ್ರು ನೀನು ಹೆಂಗೆ ಮೆಚ್ಚಿಸಿ? ಎಷ್ಟೆಷ್ಟೋ ದೂರ ಪ್ರಯಾಣ ಮಾಡಿ ಮೀಟಿಂಗ್ಸ್ಗಳು ಹೋಗ್ತಾರ. ಇದಕ್ಕೆ ಹೇಳು, ವಾಕ್ಯ ಕೇಳ್ಬೇಕು, ವಾಕ್ಯ ಬೇಸ ಹೇಳ್ತಾನಪ್ಪ ಪಾಸ್ಟ್ ಅಂತ ದೂರ ಹೋಗ್ತಾರ. ಹೋಗ್ತಿ, ವಾಕ್ಯ ಕೇಳಿ ಮತ್ತೆ ಬಂದು ಅಲ್ಲಿಗೆ ಅವಾಗ ಕೇಳ್ತಿ, ಬಸ್ನಾಗ ಬಂದು ಮತ್ತೆ ಇಲ್ಲಿ ತಿರುಗಿ ಮನೆಗೆ ಬರೋ ಒಳಗೆ, ಟ್ರೈನ್ ಆಗಿತ್ತು ಮನೆಗೆ ಬರೋ ಒಳಗೆ ಏನು ಪ್ರಯೋಜನ? ಅಷ್ಟಿಷ್ಟು ದೂರ ಹೋಗಿ ಅಷ್ಟಿಷ್ಟು ಪ್ರಯಾಸ ಪಟ್ಟು ಅಷ್ಟೆಲ್ಲ ವಾಕ್ಯ ಕೇಳಿ ನೀನು ತಿರುಗಿ ಮನೆಗೆ ಬಂದಾಗ ಆ ವಾಕ್ಯಗಳು ನಿನ್ನಲ್ಲಿ ಫಲಿಸಿಲ್ಲ ಅಂದರೆ ಪ್ರಯಾಸ ಪಟ್ಟಿದ್ದಕ್ಕೆ ಫಲಿತ ಏನು ಬಂತು ನಿನಗೆ? ವೇಸ್ಟ್ ಅಲ್ಲ, ಖರ್ಚು ವೇಸ್ಟು, ಇಲ್ಲಿದ್ದು ಅಲ್ಲಿವರೆಗೂ ಹೋಗೋ ಪ್ರಯಾಸ ವೇಸ್ಟು, ಹೌದಾ ಇಲ್ಲ? ವಾಕ್ಯ ಕೇಳೋಕ್ಕಾಗೆ ಹೋಗ್ಬಾರ್ದು. ಆ ವಾಕ್ಯನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಆ ವಾಕ್ಯಾನುಸಾರವಾಗಿ ಜೀವಿಸೋಕ್ಕೆ ನಾವು ಪ್ರಾರಂಭಿಸ್ಬೇಕು. ಆಮೇನ್. ಅವಾಗ ನೀನು ದೇವ್ರ ಮೆಚ್ಚಿಸ್ತಿ, ಅವಾಗ ನೀನು ದೇವ್ರ ಸಂತೋಷ ಪಡಿಸ್ತಿ. ಸುಮ್ಮನೆ ಕೇಳಿ ಚೆನ್ನಾಗಿ ಹೇಳಿದ್ರು, ಇವ್ರು ಚೆನ್ನಾಗಾದ್ರು ಅಂತ ಅಂದರೆ ಏನು ಬರ್ತದೆ ಹೇಳು? ಬರ್ತದ? ಏನು ಬರೋದಿಲ್ಲ. ಯಾವಾಗಲೂ ಏನು ಮಾಡೋ ಗೊತ್ತಾ? ಇವತ್ತು ಸಂಘದಾಗ ಒಂದು ವಾಕ್ಯ ಇವತ್ತು ದೇವ್ರು ನಮ್ಮ ಹತ್ರ ಹೇಳೋಣ ಅಂದರೆ ಇನ್ನೊಂದು ಸಾರಿ ಮತ್ತೆ ನೀನು ತಿರುಗಿ ಚರ್ಚೆ ಬರೋ ಒಳಗೆ ಈ ವಾಕ್ಯನ ನೀನು ಅಭ್ಯಾಸ ಮಾಡಬೇಕು, ಅದ್ರ ಪ್ರಕಾರ ಜೀವಿಸ್ಬೇಕು. ದೇವ್ರ ನನ್ನ ಹತ್ರ ಇದು ಮಾತಾಡೋಣ, ಏನು ಮಾತಾಡೋಣ, ಇದು ಮಾತಾಡೋಣ, ಈ ರೀತಿ ನನಗೆ ಇರೋ ಅಂತ ಹೇಳೋಣ, ಈ ರೀತಿ ನೀನು ಕ್ರಮಬದ್ಧವಾಗಿ ನಿನ್ನ ಕಾಪಾಡಕ ಅಂತ ಹೇಳೋಣ. ಸಂಘದಾಗಿದ್ದು ಕೂಡ ಕೆಟ್ಟೋಗೋರು ಎಷ್ಟೋ ಜನ ಅದಾರ, ನಾನು ಕೆಟ್ಟೋಗ್ಬಾರ್ದು.
ನಾನು ದೇವ್ರಿಗೆ ಸಾಕ್ಷಿಯಾಗಿರ್ಬೇಕು. ನಾನು ಹೇಳೋಣ, ನಾನು ಎಲ್ಲಿ ಕೆಟ್ಟ ಸಾವಾಸದಾಗ ಹೋಗ್ಬಾರ್ದು. ಕೆಟ್ಟ ಸಾವಾಸದಾಗ ಹೋದ್ರೆ ಅವ್ರ ಬುದ್ಧಿಗಳು ನಮಗೆ ಬರ್ತಾವ. ದುಷ್ಟರು ನೋಡಿ ದೂರ ಇರ ಅಂತ ಹೇಳೋಣ, ದುಷ್ಟರು ಸಾವಾಸ ಮಾಡಬೇಡ ಅಂತ ಹೇಳೋಣ. ಇವೆಲ್ಲ ನಾನು ಇಟ್ಕೋಬೇಕು ಮನಸ್ಸಿನಾಗ ಇಟ್ಕೊಂಡು ಅದು ನೀನು ಅಭ್ಯಾಸ ಮಾಡಿದಾಗ ಅವಾಗ ನೀನು ದೇವ್ರ ಮೆಚ್ಚಿಗೆ ಆಗಿರ್ತೀವಿ. ಇನ್ನೊಂದೇನು ಗೊತ್ತಾ, ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಯಾವುದೇ ಆಗಿರಲಿ, ನೀನು ಎಲ್ಲಿ ಕೆಡ್ತೀಯಪ್ಪ ಅಂದರೆ, ಸಂಘದಾಗಿದ್ರೂ ಕೆಟ್ಟೋಗೋ ಸ್ಥಿತಿ ನಿನಗೆ ಎಲ್ಲಿ ಬರ್ತದಪ್ಪ ಅಂತಂದರೆ, ಕೆಟ್ಟು ಬೋಧೆ ಯಾವುದೈತೆ, ಸುಳ್ಳು ಬೋಧೆ ಯಾವುದೈತೆ, ಸತ್ಯ ಬೋಧೆ ಯಾವುದೈತೆ ಅಂತೇಳಿ ಗ್ರಹಿಸ್ಬೇಕು. ಗ್ರಹಿಸಿಲ್ಲ ಅನ್ಕೋ, ನೀನು ಸಂಘದಾಗೆ ಇದ್ದು ಚರ್ಚ್ನಾಗೆ ಇದ್ದು ಕೂಡ ನೀನು ಏನಾಗ್ತಿ ಗೊತ್ತಾ, ದೇವ್ರಿಗೆ ದೂರ ಆಗ್ತಿ ಕಷ್ಟವಾಗಿ. ಎದಕ್ಕಂದರೆ ಎಷ್ಟೋ ಜನ ಬೋಧಕರು ಅದಾರ ಇವಾಗ, ಎಷ್ಟೋ ಜನ ಬೋಧಕರು ಅದಾರ, ಹೇಳೋರು ಅದಾರ. ಆದ್ರೆ ಯಾರು ಸತ್ಯ ಹೇಳ್ತಾರೋ, ಯಾರು ಅಸತ್ಯ ಹೇಳ್ತಾರೋ, ಯಾರು ಬೈಬಲ್ ಪ್ರಕಾರ ಹೇಳ್ತಾರೋ, ಯಾರು ಬೈಬಲ್ಗೆ ವಿರುದ್ಧವಾಗಿ ಹೇಳ್ತಾರೋ ನೀನು ಗ್ರಹಿಸಿಲ್ಲ ಅನ್ಕೋ, ನೀನೇನು ಮಾಡ್ತಿ ಹೇಳು, ಅವ್ರು ಹೆಂಗೆ ಹೇಳ್ತಾರೋ ಅದನ್ನು ಕೇಳಕ್ಕೆ ಹೋಗ್ಬಿಡ್ತಿ. ಇವ್ರನ್ನ ಕೇಳ ಅವಾಗ ಏನಾಗ್ತದೆ ಹೇಳು, ನಿನಗೆ ಸ್ಟ್ಯಾಂಡ್ ಇರೋದಿಲ್ಲ, ನೀನು ಆತ್ಮೀಯದಲ್ಲಿ ಸ್ಥಿರವಾಗಿರೋದಿಲ್ಲ. ಇವಾಗ ಯೂಟ್ಯೂಬ್ಗಳು ಬಂದ್ಬಿಟ್ಟವ. ಯೂಟ್ಯೂಬ್ಗಳು ಬಂದಾಗಿದ್ದ, ಮೊಬೈಲ್ ಬಂದಾಗಿದ್ದ ಏನಾಗ್ತದೆ ಯೂಟ್ಯೂಬ್ನಾಗ ಎಲ್ಲರ ವಾಕ್ಯಗಳು ಬರ್ತಾವೆ. ಅವ್ರ ವಾಕ್ಯ, ಇವ್ರ ವಾಕ್ಯ, ಇವ್ರ ವಾಕ್ಯ, ಅವ್ರ ವಾಕ್ಯ, ಇವ್ರ ವಾಕ್ಯ, ಎಲ್ಲರ ವಾಕ್ಯ ಬರ್ತಾವೆ. ಎಲ್ಲರ ವಾಕ್ಯಗಳು ಕೆಳಗಾಂತ ಕುತ್ಕೊಂಡು ಏನಕ್ಕೋ ನಿನಗೇನ ಸ್ಟ್ಯಾಂಡ್ ಇರೋದಿಲ್ಲ. ಯಾಕಂದರೆ ಆದರೆ ಯಾರು ಕರೆಕ್ಟಾಗಿ ಹೇಳ್ತಾರೋ, ಯಾರು ವಾಕ್ಯಾನುಸಾರವಾಗಿ ಹೇಳ್ತಾರೋ ಏನು ಗೊತ್ತಿಲ್ದಂಗೆ ಹೋಗಿ ಅಂದರೆ ನೀನು ಆತ್ಮೀಯ ಜೀವಿತ ನಿನ್ನ ಸಂಘದಾಗಿದ್ದು ಕೆಟ್ಟೋಗ್ಬಿಡ್ತಿ. ಏನು ಮಾಡ್ತಾರೆ ಹೇಳು, ಒಬ್ಬರು ಶನಿವಾರ ಆರಾಧನೆ ಮಾಡ್ಬೇಕಂತಾರ, ಸಂಡೆ ಆರಾಧನೆ ಮಾಡಬಾರ್ದು ಅಂತಾರ. ಒಬ್ಬರು ಪರಿಶುದ್ಧಾತ್ಮ ಐತಂತಾರ, ಒಬ್ಬರು ಪರಿಶುದ್ಧಾತ್ಮ ಇಲ್ಲ ಅಂತ ಹೇಳ್ತಾರ. ಒಬ್ಬರು ಯೇಸು ಸ್ವಾಮಿ ಹೆಸರು ಮೇಲೆ ವಾಪಸ್ ತಗೋಬೇಕಂತಾರ, ಇಲ್ಲ ತಂದೆ ಕುಮಾರನ ಪರಿಶುದ್ಧಾತ್ಮ ಹೆಸರಿನಲ್ಲಿ ವಾಪಸ್ ತಗೋಬೇಕಂತ ಒಬ್ರು ಹೇಳ್ತಾರ. ಪರಿಶುದ್ಧಾತ್ಮ ಅಭಿಷೇಕ ಇಲ್ಲ ಅಂತಾರ, ಕೆಲವೊಬ್ರು ಪರಿಶುದ್ಧಾತ್ಮ ಅಭಿಷೇಕ ಐತಂತಾರ. ಸ್ವಸ್ಥತೆಗಳು ಇಲ್ಲ ಅಂತಾರ, ಸ್ವಸ್ಥತೆಗಳು ಐತಂತಾರ. ಇಷ್ಟು ಬೋಧೆಗಳದಾವ. ನೀನು ಎಲ್ಲರೂ ಕೇಳ್ಕೊಂಡೋಗ ನೀನು ಏನಂತ ಹೇಳೋವಾಗ ಕೆಟ್ಟೋಗ್ಬಿಡ್ತಿ. ನೀನು ಈ ಬೋಧೆಗಳು ಕೇಳಿ ಕೇಳಿ ಇದು ಯಾವ್ದು ಸತ್ಯನೋ, ಯಾವ್ದು ರೈಟು, ಯಾವ್ದು ಹೇಳ್ದಂಗೆ ನೀನಾಗ್ಬಿಡ್ತಿ ಗೊತ್ತಾ, ನಿನ್ನ ಆತ್ಮಜೀವಿತ ನಾಶನ ಆಗೋದು. ಹಂಗಿರಬಾರ್ದು. ಒಂದು ಸ್ಟ್ಯಾಂಡ್ ಇರ್ಬೇಕು, ಒಬ್ಬರನ್ನ ಫಾಲೋ ಆಗ್ಬೇಕು. ಅದು ಸತ್ಯನಾ, ವಾಕ್ಯಾನುಸಾರ ಹೇಳ್ತಾನೆ. ನಾನು ಅದಕ್ಕೆ ಯಾವಾಗ ಹೇಳ್ತಿರ್ತೀನಿ, ಪೌಲ್ ಬೋಧಿಸ್ತಿದ್ರೇ ಬರೆಯಾದ ಸಮಾಜದವರು ಪೌಲ್ ಹೇಳ್ತಿರೋ ಸತ್ಯನೇ ಇಲ್ಲ ಅಂತೇಳಿ ಬೈಬಲಂಗೆ ನೋಡ್ತಾರೆ. ಪೌಲ್ನೇ ಪರೀಕ್ಷಿಸ್ತಾರೆ ಅವರು. ವಾಕ್ಯ ಕರೆಕ್ಟ್ ಹೇಳ್ತಾನೆ ಇಲ್ಲ, ವಾಕ್ಯ ಕರೆಕ್ಟ್ ಹೇಳ್ತಾನೆ ಇಲ್ಲ, ವಾಕ್ಯ ಕರೆಕ್ಟ್ ಹೇಳ್ತಾನೆ. ಯಾರೇ ಆಗಿರಲಿ, ಎಷ್ಟು ದೊಡ್ಡ ಪಾಸ್ಟರ್ನಾಗಿರಲಿ, ಪೌಲೇ ಹೇಳ್ತಾರ ಅಂದ್ರೆ ಪೌಲ್ಗಿನ್ನ ಯಾರು ದೊಡ್ಡರು ಅದಾರ? ಪೌಲ್ಗಿನ್ನ ಯಾರು ದೊಡ್ಡರು ಅದಾರ? ಈ ಹೊಸ ಒಡಂಬಡಿಕೆ ಪೌಲ್ ಇಲ್ಲಂದ್ರೆ ಇಲ್ಲ. ಪೌಲೇ ಬರೆದಿರೋದೆಲ್ಲ ಪತ್ರಿಕೆಗಳು ಆಲ್ಮೋಸ್ಟ್. ಅಂಥ ಪೌಲಿಗೆ ವಾಕ್ಯ ಕರೆಕ್ಟ್ ಹೇಳ್ತಾನೆ ಇಲ್ಲ ಅಂತ ಪರೀಕ್ಷಿಸ್ತಾರಂತ. ಮತ್ತೆ ನಾವು ಎಲ್ಲ ಇದು ಮಾಡ್ಕೊಂತ ಹೋಗಿ ಅಂದ್ರೆ ಏನಾಗ್ತ ಹೇಳು, ಹಿಂಗೆ ಮಾಡಬಾರ್ದು. ವಾಕ್ಯನ ಪರಿಶೀಲಿಸ್ಬೇಕು, ಯಾರು ಕರೆಕ್ಟ್ ಹೇಳ್ತಾರ, ಯಾರು ಕರೆಕ್ಟ್ ಇಲ್ಲ. ಯಾಕಂದ್ರೆ ಏನಾಗ್ತದೆ ಗೊತ್ತಾ, ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಟಿ ವಿನಾಗ ನೋಡ್ರಿ, ಮತ್ತೆ ಬೇಸ್ ಲಿಪ್ಸ್ಟಿಕ್ಗಳು ಹಚ್ಕೊಂಡು ಬಂದು ಕುತ್ಕೊಂತಾರ, ಕಾಟಿಗೆ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಬಂದು ಕುತ್ಕೊಂತಾರೆ. ಬೇಸು ವಾಕ್ಯಗಳು ಹೇಳ್ತಿರ್ತಾರ, ಬೇಸ್ ಹಿಂಗೆ ಕೂದಗಳು ಮುಡ್ಕೊಂಡು ಹೇಳ್ತಾರ ಇಲ್ಲ. ಅವಾಗ ಏನು ಅನ್ಸುತ್ತೆ ಹೇಳು, ಪಾಸ್ಟ್ರುಗಳೇ ಅಲ್ಲ, ಅವರು ಕೂಡ ಸೇವಕರಲ್ಲ, ಅವರೇ ಲಿಪ್ಸ್ಟಿಕ್ ಹಚ್ಕೊಂತಾರ, ನಾವು ಹಚ್ಕೊಂಡ್ರೆ ಏನು? ನೀನೇನಂತ ಹೇಳು, ಸಂಘದಾಗಿದ್ದು ಕೂಡ ಚೆಟ್ಟೋತಿ. ಇವಾಗ ಅವ್ರ ಆರಾಧನೆಯಲ್ಲಿ ಫುಲ್ಲು ಡ್ಯಾನ್ಸ್ ಆಡಿಸ್ತಾರ. ಮತ್ತು ಅವ್ರು ಪಾಸ್ಟ್ರುಗಳು, ದೊಡ್ಡ ದೊಡ್ಡ ಪಾಸ್ಟ್ರುಗಳು ಆರಾಧನೆ ಡ್ಯಾನ್ಸ್ ಆಡೋದು ತಪ್ಪೇನಲ್ಲ. ಅವ್ರು ಇನ್ನೇನಾತಿ, ಸಂಘದಾಗಿದ್ದರು ಕೂಡ ಕೆಟ್ಟೋತಿ. ಹಂಗ ಇನ್ನೊಬ್ರು ನೋಡ್ಬಾರ್ದ, ಇನ್ನೊಬ್ರು ಎಲ್ಲರೂ ನೋಡ್ಕೊಂತ ಹೋಗಿ ಅನ್ಕೋ ಕೆಟ್ಟೋಗ್ಬಿಡ್ತೀವಿ. ಒಂದು ಕ್ರಮ, ಒಂದು ಪದ್ಧತಿ ಹಂಗಿರ್ಬೇಕು. ಅವಾಗೇ ನೀನೇನಾಗ್ತೇಳು, ಕರೆಕ್ಟಾಗಿ ಆತ್ಮೀಯ ಜೀವಿತ ನೀನು ಬೆಳಿತಿ, ಅವ್ರು ದೇವ್ರನ್ನ ಸಂತೋಷ ಪಡಿಸ್ತಿ. ಹೌದಾ ಇಲ್ಲ? ಯಾಕಂದರೆ ಭಾರಿ ಮಂದಿ ಏನು ಮಾಡ್ತಾರೆ ಗೊತ್ತಾ, ರಾಂಗ್ ಟ್ರ್ಯಾಕ್ನಾಗ ಎಳೆಯೋಕ್ಕೆ ನೋಡ್ತಾರೆ. ಅಪವಾದ ಮಾಡೋದು ಅದೇ. ಬೇಸ್ ಆತ್ಮೀಯ ಜೀವಿತದಲ್ಲಿ ಬೆಳಿತಿರ್ತೀವಲ್ಲ, ರಾಂಗ್ ಟ್ರ್ಯಾಕ್ ಎಳೆಯೋಕೆ ಏನು ಮಾಡ್ತಾನೆ ಗೊತ್ತಾ, ಈ ರೀತಿ ಬಲೆ ಆಗ್ತಾನೆ. ನಾವು ಹುಷಾರಿರ್ಬೇಕು. ಸಂಘದಾಗಿದ್ದು ಕೆಡಬಾರ್ದು. ಸಂಘದಾಗಿದ್ದಾಗ ಹೆಂಗಿರ್ಬೇಕು ಗೊತ್ತಾ, ಕ್ರಮಬದ್ಧವಾಗಿ ಬೋಧ ಹೆಂಗೈತೆ ಆ ಬೋಧ ಪ್ರಕಾರ ನಾವು ಜೀವಿಸ್ಬೇಕು. ಆ ವಾಕ್ಯ ಏನು ಹೇಳ್ತಾನೆ ಆ ವಾಕ್ಯ ಪ್ರಕಾರ ನಾವು ನಡಿಬೇಕು. ನಾವು ಕೆಟ್ಟ ಸಾವಾಸದಲ್ಲಿ ಹೋಗ್ಬಾರ್ದು ಅಂತ ದೇವ್ರು ಮಾತಾಡ್ತಾನೆ. ಕೆಟ್ಟ ಸಾವಾಸದಲ್ಲಿ ಹೋಗ್ಬಾರ್ದು. ನಮ್ಮ ಆತ್ಮ ಜೀವಿತ ನಾವು ಕಾಪಾಡ್ಕೋಬೇಕು. ಎರಡು ರಕ ದೇವ್ರು ಮಾತಾಡ್ತಾನೆ ಇವತ್ತು. ಒಂದೇನು ಹೇಳು, ಸಂಘದಿದ್ದು ಹೊರಗೆ ಹೋಗಿ ಕೆಟ್ಟೋಗಾರದಾರ, ಸಂಘದಲ್ಲೇ ಇದ್ದು ಕೆಟ್ಟೋಗಾರದಾರ. ಸಂಘದಲ್ಲಿದ್ದು ಹೆಂಗೆ ಕೆಟ್ಟೋಗ್ತಾರ, ಸಂಘದಲ್ಲೇ ಇದ್ದು ಇವನು ಏನು ಮಾಡ್ತಾನ, ತಂದೆ ಬಳಿಗೆ ಇದ್ದು ಹೊರಗೆ ಸ್ನೇಹ ಕೇಳ್ತಾನ. ಹಂಗ ಸಂಘದಲ್ಲೇ ಇದ್ದು ನಾವು ಕೆಟ್ಟು ಸಾವಾಸ ಮಾಡಿವಿ ಅಂದರೆ ಆ ಸಾವಾಸದಾಗಿರುವಂಥ ಕೆಟ್ಟದ್ದು ನಮ್ಮಲ್ಲಿ ಬರ್ತದೆ. ಹಂಗಿರ್ಬಾರ್ದು. ನೀನು ಸಾವಾಸ ಹೆಂಗಿರ್ಬೇಕು ಗೊತ್ತಾ, ಆತ್ಮೀಯದಲ್ಲಿ ಇರ್ಬೇಕು.
ಆತ್ಮೀಯತೆಯಲ್ಲಿ ಇರಬೇಕು. ಏನು ಹೇಳು, ವಾಕ್ಯಾನುಸಾರ ಜೀವಿಸ್ತಿರ್ತಾರೆ ನೋಡು. ವಾಕ್ಯನ ಹಿಡ್ಕೊಂಡು ನಾನು ವಾಕ್ಯಾನುಸಾರ ಜೀವಿಸ್ಬೇಕು, ನಾನು ದೇವ್ರಿಗೆ ಸಾಕ್ಷಿಯಾಗಿರ್ಬೇಕು, ದೇವ್ರಿಗೆ ಮಹಿಮಕರವಾಗಿ ಜೀವಿಸ್ಬೇಕಂತ ಜೀವಿಸ್ತಿರ್ತಾರೆ ನೋಡು. ಅವ್ರು ಸಹವಾಸ ಮಾಡ್ಬೇಕು ನೀನು. ಅವ್ರು ಸಹವಾಸ ಮಾಡಿದಾಗ ಏನಾಗ್ತಿದ್ದು, ನೀನು ಕೂಡ ಆತ್ಮೀಯ ಜೀವಿತದಲ್ಲಿ ಬೆಳಿಬೇಕನ್ನೋ ಆಸೆ ಬರ್ತೈತೆ. ಹೌದಲ್ಲ, ನಾನು ಕೂಡ ಆತ್ಮೀಯ ಜೀವಿತದಲ್ಲಿ ಬೆಳಿಬೇಕಂತೇಳಿ. ಹೌದಾ ಇಲ್ಲ? ಕೆಲವೊಬ್ರು ಇರ್ತಾರೆ ವಾಕ್ಯ ಕೇಳಿ ವಾಕ್ಯ ಬಿಟ್ಟು ಬಿಡ್ತಾರ. ಅಂಥವ್ರು ಸಹವಾಸ ಮಾಡಿ ಒಂದು ಏನಾಗ್ತೇಳು, ಅವನು ಕೆಟ್ಟೋತಿರ್ತಾನೆ, ನಾವು ಅರ್ಥವೇ ನಾವು ಕೂಡ ಹೋಗ್ತೀವಿ. ಕುರುಡಂತಲ್ಲಿ ಕೈ ಹಿಡ್ಕೊಂಡು ಹೋದ್ರೆ ಅವನು ಬೀಳ್ತಾನ, ನಾವು ಕೂಡ ಬೀಳ್ತೀವಿ. ಹಂಗಲ್ಲ. ಆತ್ಮೀಯತೆಯಲ್ಲಿ ಯಾರು ಬಲ ಹೊಂದಿರ್ತಾರೆ ನೋಡು, ಆತ್ಮೀಯತೆಯಲ್ಲಿ ನಾನು ವಾಕ್ಯಾನುಸಾರ ಜೀವಿಸ್ಬೇಕು, ನಾನು ವಾಕ್ಯಾನುಸಾರ ನಡಿಬೇಕು, ನಾನು ದೇವ್ರಿಗೆ ಇಷ್ಟಾನುಸಾರ ಜೀವಿಸ್ಬೇಕು, ನಾವು ದೇವ್ರಿಗೆ ಸಾಕ್ಷಿಯಾಗಿರ್ಬೇಕು ಅಂತೇಳಿ ಅವ್ರು ಪ್ರಯಾಸಪಟ್ಟು ದೇವರಿಗೆ ಮಹಿಮಕರವಾಗಿ ಜೀವಿಸಕ್ಕೆ ಅವರು ನಡೀತಿರ್ತಾರೆ ನೋಡು. ಅಂಥವ್ರು ಸಹವಾಸ ನೀನು ಮಾಡಿ ಅನ್ಕೋ, ಅದು ನಿನ್ನ ಆತ್ಮೀಯ ಜೀವಿತನ ಬೆಳೆಸುತ್ತೆ. ಆಮೇಲೆ ಇಲ್ಲಾಂದ್ರೆ ಏನಾಗ್ತೀವಿ, ಸಂಘದಾಗಿದ್ರು ಕೂಡ ಕೆಟ್ಟೋಗ್ಬಿಡ್ತೀವಿ. ಯಾಕಂದರೆ ಸಹವಾಸ ಎಂಥದೈತೆ, ಕೆಟ್ಟದೈತೆ. ಇದನ್ನು ಗ್ರಹಿಸ್ಬೇಕು. ಇದು ಕಾಲೇಜ್ನಾಗ ಆಗಲಿ, ಸ್ಕೂಲ್ನಾಗ ಆಗಲಿ, ಇಲ್ಲ ನಮ್ಮ ಸುತ್ತಮುತ್ತಲಾಗ ಆಗಲಿ ಗ್ರಹಿಸ್ಬೇಕು. ಅದು ಇವ್ರು ಎಂಥವ್ರು, ಇವ್ರ ತಲ್ಲಿದ್ದರೆ ನನ್ನ ಆತ್ಮೀಯ ಜೀವಿತ ಬಲ ಹೊಂದುತ್ತದ ಗ್ರಹಿಸ್ಕೋಬೇಕು. ಅವಾಗ ಏನಾಗ್ತೀವಿ ನೀನು ಸಂಘದಾಗಿದ್ದರೂ ಕೂಡ ಕೆಟ್ಟೋಗೋದಿಲ್ಲ, ಅಭಿವೃದ್ಧಿ ಆಗ್ತಿ, ದೇವರಿಗೆ ಇಷ್ಟಲಾಗ್ತಿ. ಆ ರೀತಿ ಇರ್ಬೇಕು.